ಮಕ್ಕಳೇ ನಮಸ್ಕಾರ. ಜ್ಞಾನಧ್ವನಿ 90.8 FM ಸಮುದಾಯ ಬಾನುಲಿ ಕೇಳುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ವಾಗತ. ನನ್ನ ಹೆಸರು CS ನಂದೀಶ್ ಅಂತ. ನಾನು ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಕಳೆದ 22 ವರ್ಷದಿಂದ ಗಣಿತ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇದೇ ತಿಂಗಳ 21ನೇ ತಾರೀಕಿಂದ SSLC ಪರೀಕ್ಷೆ ಪ್ರಾರಂಭವಾಗ್ತಿದೆ. ನೀವೆಲ್ಲರೂ ಆ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ಇವತ್ತು ನಾನು ತೆಗೆದುಕೊಳ್ತಾ ಇರುವಂಥ ವಿಷಯ ಗಣಿತ. ಗಣಿತ ಎಲ್ಲರೂ ಅಂದ್ಕೊಂಡಿದ್ದಾರೆ ಇದು ತುಂಬ ಕಷ್ಟಕರವಾದಂಥ ವಿಷಯ, ಇದನ್ನು ಪಾಸ್ ಮಾಡೋದು ಕಷ್ಟ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಗಣಿತವನ್ನು ಪಾಸ್ ಮಾಡೋದು ತುಂಬ ಸುಲಭ. ಬೇರೆ ವಿಷಯಗಳಿಗೆ ಹೋಲಿಸಿದ್ರೆ ಗಣಿತವನ್ನು ಅತಿ ಸುಲಭವಾಗಿ ನಾವು ಪಾಸ್ ಮಾಡ್ಬೋದು. ಆ ವಿಷಯವನ್ನು ಆಧಾರವಾಗಿಟ್ಕೊಂಡು ನಾನು ನಿಮಗೆ ಇವತ್ತು ಗಣಿತದಲ್ಲಿ ಕನಿಷ್ಠ 45 ಅಂಕಗಳನ್ನು, ಅಂದರೆ 80 ಅಂಕಗಳಿಗೆ ಕನಿಷ್ಠ 45 ಅಂಕಗಳನ್ನು ಹೇಗೆ ತೆಗೆಯುವುದು ಅನ್ನೋದನ್ನು ಹೇಳಿಕೊಡ್ತೇನೆ. ಮೊದಲು ಎಲ್ಲ ವಿಷಯಗಳಿಗೂ SSLC ಬೋರ್ಡ್ನವರು ಬ್ಲೂ ಪ್ರಿಂಟ್ ಅಂತ ಕೊಡ್ತಾಯಿದ್ರು. ಈಗ ಆ ಬ್ಲೂ ಪ್ರಿಂಟ್ ಕೊಡ್ತಾ ಇಲ್ಲ. ಆದರೆ ಒಂದು ಚಾಪ್ಟರ್ನಲ್ಲಿ ಎಷ್ಟೆಷ್ಟು ಮಾರ್ಕ್ಸು ಅಲಾಟ್ ಮಾಡಿದ್ದಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ನಮಗೆ ಗೊತ್ತಿದೆ. ಅದನ್ನು ಆಧಾರವಾಗಿಟ್ಕೊಂಡು ಯಾವ ಚಾಪ್ಟರ್ನಲ್ಲಿ ಎಷ್ಟೆಷ್ಟು ಅಂಕಗಳನ್ನು ತೆಗಿಬಹುದು ಅನ್ನೋದನ್ನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ. ಈಗ ಮೊದಲನೇ ಪಾಠ ವಾಸ್ತವ ಸಂಖ್ಯೆಗಳು, ಅಂದರೆ ರಿಯಲ್ ನಂಬರ್ಸ್. ಈ ಚಾಪ್ಟ್ರಿಗೆ ಟೋಟಲಾಗಿ ಅಲಾಟ್ ಆಗಿರುವ ಅಂಕಗಳು ಮಾರ್ಕ್ಸು 5. ಈ 5 ಅಂಕಗಳನ್ನು ಹೇಗೆ ನಾವು ತೆಗೆಯೋದು, 5 ಅಂಕಗಳಿಗೆ ಯಾವ ರೀತಿಯ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಮೊದಲನೇದಾಗಿ ಈ ಚಾಪ್ಟ್ರಲ್ಲಿ ಕೇಳುವಂತಹ ಪ್ರಶ್ನೆ ಏನು ಅಂದರೆ LCM ಮತ್ತು HCF, ಅಂದರೆ ಲಾಸಾ ಮತ್ತು ಮಾಸಾಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಕೇಳ್ತಾರೆ. 2 ಅಂಕೆಗಳನ್ನು ಕೊಟ್ಟು 2 ನಂಬರ್ಸನ್ನು ಕೊಟ್ಟು ಅದಕ್ಕೆ ಲಾಸಾ ಮತ್ತು ಮಾಸವನ್ನು ಕಂಡುಹಿಡಿಯೋದು ಹೇಗೆ ಅನ್ನುವಂಥ ಪ್ರಶ್ನೆಯನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಕೇಳ್ತಾರೆ. ಹಾಗೆ ಈ ಚಾಪ್ಟರ್ಲಿ ಅತಿ ಮುಖ್ಯವಾಗಿ ಕೇಳುವಂತಹ 1 ಅಂಕದ ಪ್ರಶ್ನೆ ಏನಿರಬಹುದು ಅಂದರೆ, 1 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಇದರ ಸ್ಟೇಟ್ಮೆಂಟನ್ನು ಕೇಳ್ತಾರೆ. ಅಂದರೆ ಅಂಕಗಣಿತದ ಮೂಲ ಪ್ರಮೇಯ, ಈ ಸ್ಟೇಟ್ಮೆಂಟನ್ನು ಕೇಳುವಂತಹ ಸಾಧ್ಯತೆ ಇದೆ. ಹಾಗೆ ಒಂದು ಸಂಖ್ಯೆಯನ್ನು ಕೊಟ್ಟು ಆ ಸಂಖ್ಯೆಗೆ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ಬರೆಯಿರಿ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ಬೋದು. ಈಗ 120 ಕೊಟ್ಟು ಅದರ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯಿರಿ ಅಂತ ಕೇಳ್ಬೋದು. ಅಂದರೆ 120 ಈ ಸಂಖ್ಯೆಯನ್ನು ಕೊಟ್ಟು ರೈಟ್ ದಿಸ್ ನಂಬರ್ ಪ್ರಾಡಕ್ಟ್ ಆಫ್ ದೇರ್ ಪ್ರೈಮ್ ಫ್ಯಾಕ್ಟರ್ಸ್, ಈ ರೀತಿಯ ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಮುಂದೆ ಹೇಳೋದಾದರೆ 2 ಅಂಕದ ಪ್ರಶ್ನೆ ಅಥವಾ 3 ಅಂಕದ ಪ್ರಶ್ನೆಯಾಗಿ ಒಂದು ಅಭಾಗಲಬ್ಧೆಯ ಸಂಖ್ಯೆಯನ್ನು ಕೊಟ್ಟು ಈ ಸಂಖ್ಯೆ ಅಭಾಗಲಬ್ಧವಾಗಿದೆ ಎಂದು ಸಾಧಿಸಿ ಅಂತ ಕೇಳ್ಬೋದು. ಅಂದರೆ ಪ್ರೂವ್ ದಿಸ್ ನಂಬರ್ ಈಸ್ ಅನ್ ಇರ್ರ್ಯಾಷನಲ್ ನಂಬರ್. ಫಾರ್ ಎಕ್ಸಾಂಪಲ್ √2, √3, √5, √7, √2, √3, √5, √7 ಈ ಥರದ ಸಂಖ್ಯೆಗಳನ್ನು ಕೊಟ್ಟು ಇವುಗಳನ್ನು ಅಭಾಗಲಬ್ಧ ಸಂಖ್ಯೆಗಳಾಗಿ ಸಾಧಿಸಿ. ಪ್ರೂವ್ ದೀಸ್ ನಂಬರ್ಸ್ ಆರ್ ಇರ್ರ್ಯಾಷನಲ್ ನಂಬರ್ಸ್ ಅನ್ನುವಂಥ ಪ್ರಶ್ನೆಯನ್ನು ಕೇಳಬಹುದು. ಇದರಲ್ಲಿ 2 ರೀತಿಯ ಪ್ರಶ್ನೆಗಳು ಬರ್ತವೆ. ಒಂದು √2, √3 ಅಂತ ಏನು ಸಂಖ್ಯೆಗಳನ್ನು ಹೇಳಿದೆ, ಇವು ಏಕಪದ ಸಂಖ್ಯೆಗಳು, ಅಂದರೆ ಮೊನಾಮಿಯಲ್ ನಂಬರ್ಸ್. ಇದನ್ನೇ ನಿಮಗೆ ಬೈನಾಮಿಯಲ್ ನಂಬರ್ಸ್ನ ಕೊಟ್ಟು ಅವುಗಳನ್ನು, ಅಂದರೆ ದ್ವಿಪದಗಳನ್ನು ಕೊಟ್ಟು ಆ ಸಂಖ್ಯೆಗಳನ್ನು ಅಭಾಗಲಬ್ಧ ಸಂಖ್ಯೆಗಳಾಗಿ ಸಾಧಿಸಿ ಅಂತ ಕೇಳುವಂಥ ಸಾಧ್ಯತೆಗಳು, ಇರ್ರ್ಯಾಷನಲ್ ನಂಬರ್ಸ್ ಪ್ರೂವ್ ಮಾಡಿ ಅಂತ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿ ಈ ಚಾಪ್ಟ್ರಿಂದ ಬರುತ್ತೆ. ಸೊ ಈ ಚಾಪ್ಟ್ರಲ್ಲಿ ಟೋಟಲ್ ಆಗಿ ನಿಮಗೆ 5 ಅಂಕಗಳಿದೆ. ಸ್ವಲ್ಪ ಕಷ್ಟಪಟ್ಟು ನಾನು ಏನು ವಿಷಯಗಳನ್ನು ಹೇಳಿದೆ ಅದನ್ನು ಗಮನ ಇಟ್ಟು ಕಲಿತ್ರೆ ನಿಮಗೆ 5ಕ್ಕೆ 5 ಅಂಕಗಳನ್ನು ಈ ಚಾಪ್ಟ್ರಿಂದ ನೀವು ಸುಲಭವಾಗಿ ತೆಗಿಬಹುದು. ಈಗ ಮುಂದಿನ ಚಾಪ್ಟರ್ ಬಹುಪದೋಕ್ತಿಗಳು, ಪಾಲಿನಾಮಿಯಲ್ಸ್. ಈ ಚಾಪ್ಟರ್ಗೂ ಕೂಡ ಟೋಟಲ್ ಅಲಾಟೆಡ್ ಮಾರ್ಕ್ಸ್ 5 ಅಂಕಗಳು, 5 ಮಾರ್ಕ್ಸನ್ನು ಈ ಚಾಪ್ಟ್ರಿಗೆ ಅಲಾಟ್ ಮಾಡಿದ್ದಾರೆ. ಈ ಚಾಪ್ಟ್ರಿಂದ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದು? ಸಾಮಾನ್ಯವಾಗಿ ಈ ಚಾಪ್ಟ್ರಿಂದ
ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೇಳಬಹುದು, ಒಂದು ಒನ್ ವರ್ಡ್ ಆನ್ಸರ್ ಕ್ವಶನನ್ನು ಕೇಳಬಹುದು, ಹಾಗೆ 3 ಅಥವಾ 2 ಅಂಕೆಗಳ ಪ್ರಶ್ನೆಗಳನ್ನು ಈ ಚಾಪ್ಟ್ರಿಂದ ಕೇಳಬಹುದು. ಸಾಮಾನ್ಯವಾಗಿ ಈಗ ಒಂದು ಬಹುಪದೋಕ್ತಿಯನ್ನು ಕೊಟ್ಟು, ಒಂದು ಪಾಲಿನಾಮಿಯಲನ್ನು ಕೊಟ್ಟು ಅದರ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಬಹುದು. ವಾಟ್ ಈಸ್ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂತ ಕೇಳಬಹುದು. ಹಾಗೆಯೇ ಒಂದು ಬಹುಪದೋಕ್ತಿಯ ಆದರ್ಶ ರೂಪಗಳನ್ನು ಬರೆಯಿರಿ. ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪಾಲಿನಾಮಿಯಲ್ಸ್, ಲೀನಿಯರ್ ಪಾಲಿನಾಮಿಯಲ್, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಕ್ಯೂಬಿಕ್ ಪಾಲಿನಾಮಿಯಲ್, ಇದರ ಆದರ್ಶ ರೂಪವನ್ನು ಬರೆಯಿರಿ ಅಂತ ಕೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಹಾಗೆ ನಕ್ಷೆಯನ್ನು ಕೊಟ್ಟು ನಕ್ಷೆಯ ಸಹಾಯದಿಂದ ಒಂದು ಬಹುಪದೋಕ್ತಿಯ ಶೂನ್ಯಗಳನ್ನು ಕಂಡುಹಿಡಿಯುವುದು. ಒಂದು ಗ್ರಾಫನ್ನು ಕೊಟ್ಟು ಗ್ರಾಫ್ನ ಸಹಾಯದಿಂದ ಬಹುಪದೋಕ್ತಿಯ ಝೀರೋಸ್ ಆಫ್ ದ ಪಾಲಿನಾಮಿಯಲ್, ಆ ಥರದ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದು. ಅದು ಅತಿ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆಯಾಗಿದೆ. ಇದನ್ನು ಈಗ ನಾನು ಏನು ಹೇಳಿದೆ, ಇದು ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕದ ಪ್ರಶ್ನೆಗಳಲ್ಲಿ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಮುಂದೆ ಹೇಳೋದಾದರೆ, ಒಂದು ಬಹುಪದೋಕ್ತಿಯನ್ನು ಕೊಟ್ಟು ಬಹುಪದೋಕ್ತಿಯ ಶೂನ್ಯಗಳು ಮತ್ತು ಅದರ ಸಹಗುಣಕಗಳಿಗಿರೋ ಸಂಬಂಧವನ್ನು ತಾಳೆ ನೋಡಿ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಇದೆ. ಅಂದರೆ ಒಂದು ಪಾಲಿನಾಮಿಯಲ್ನ ಕೊಟ್ಟು ಪಾಲಿನಾಮಿಯಲ್ನ ಝೀರೋಸ್ ಮತ್ತು ಅದರ ಕೋಎಫಿಷಿಯೆಂಟ್ಸ್ಗಳಿಗಿರುವ ಸಂಬಂಧವನ್ನು ವೆರಿಫೈ ಮಾಡಿ ಅನ್ನುವಂಥ ಪ್ರಶ್ನೆಯನ್ನು ಕೇಳೋ ಚಾನ್ಸಸ್ ಹೆಚ್ಚಾಗಿ ಇದೆ. ಸೊ ಈ ಚಾಪ್ಟ್ರಲ್ಲಿ ನಿಮಗೆ ಟೋಟಲ್ ಆಗಿ ಅಲಾಟ್ ಆಗಿರೋ ಮಾರ್ಕ್ಸು 5. ನೀವು ಸ್ವಲ್ಪ ಕಷ್ಟಪಟ್ಟರೆ 5ಕ್ಕೆ 5 ಅಂಕಗಳನ್ನು ಈ ಚಾಪ್ಟ್ರಿಂದ ನೀವು ಸ್ಕೋರ್ ಮಾಡಬಹುದು. ಸೊ ಆ ಕಡೆ ಹೆಚ್ಚು ಗಮನವನ್ನು ಕೊಡಿ. ಇದಾದ ಮೇಲೆ ಬರುವಂಥ 3ನೇ ಚಾಪ್ಟರ್ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಇದು ಈ ಚಾಪ್ಟರ್ಗೆ ಟೋಟಲ್ ಅಲಾಟೆಡ್ ಮಾರ್ಕ್ಸ್ 8. ಸೊ ಅತಿ ಹೆಚ್ಚು ಅಂಕಗಳನ್ನು ಒಳಗೊಂಡಿರುವಂತಹ ಚಾಪ್ಟರ್ ಇದಾಗಿದೆ. ಈ ಚಾಪ್ಟ್ರಲ್ಲಿ ನೀವು ಸ್ವಲ್ಪ ಕಷ್ಟಪಟ್ಟರೆ 8ಕ್ಕೆ 8 ಅಂಕಗಳನ್ನು ಕೂಡ ತೆಗೆಯಬಹುದು. ಹಾಗಾದರೆ ಯಾವ ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾರೆ? ಅತಿ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳಿದ್ರೆ ಗ್ರಾಫ್. 2 ಸಮೀಕರಣಗಳನ್ನು ಕೊಟ್ಟು 2 ಈಕ್ವೇಷನ್ಸನ್ನು ಕೊಟ್ಟು ಎಕ್ಸ್ ಮತ್ತು ವೈ ಬೆಲೆಯನ್ನು ಕಂಡುಹಿಡಿಯಿರಿ. ಸಾಲ್ವ್ ಫಾರ್ ಎಕ್ಸ್ ಆ್ಯಂಡ್ ವೈ ಬೈ ಗ್ರಾಫಿಕಲ್ ಮೆಥಡ್. ಇದು ಪರೀಕ್ಷೆಯಲ್ಲಿ ಖಂಡಿತವಾಗ್ಲೂ ಕೇಳುವಂತಹ ಪ್ರಶ್ನೆಯಾಗಿದೆ. ಇದನ್ನು ಗಮನ ಇಟ್ಟು ಕಲೀಲೇಬೇಕು ನೀವು. ಇದಾದ ಮೇಲೆ ಸಾಲ್ವ್ ಬೈ ಎಲಿಮಿನೇಷನ್ ಮೆಥಡ್, ವರ್ಜಿಸುವ ವಿಧಾನದಿಂದ ಸಮೀಕರಣವನ್ನು ಬಿಡಿಸಿ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಇದು 2 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ ಆಗಿದೆ. ಇಲ್ಲಿ 4+2 6 ಅಂಕದ ಪ್ರಶ್ನೆಗಳು ನಿಮಗೆ ಬಂದಾಯಿತು. ಇದಾದ ಮೇಲೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪದ ನಿಮಗೆ ಗೊತ್ತಿರ್ಬೋದು. a1x + b1y + c1 = 0, a2x + b2y + c2 = 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್. ಇಲ್ಲಿ a1 a2 b1 b2 c1 c2 ಇವುಗಳಿಗೆ ಇರುವಂಥ ಅನುಪಾತ, ಅಂದರೆ ರೇಷ್ಯೂ ಆಫ್ a1 a2 b1 b2 c1 c2, ಈ ಅನುಪಾತಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ರೀತಿಯ ಪ್ರಶ್ನೆಗಳು ಅಂತ ಅಂದರೆ, a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಗಿದ್ದಾಗ ಸಮೀಕರಣಗಳು ಯುನೀಕ್ ಸೊಲ್ಯೂಷನ್ ಅನ್ನು ಹೊಂದಿರುತ್ತವೆ. a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಆಗಿದ್ದಾಗ ಸಮೀಕರಣಗಳು ಇನ್ಫೈನೈಟ್ ಸೊಲ್ಯೂಷನ್, ಅಂದರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತವೆ. a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಆಗಿದ್ದಾಗ ಸಮೀಕರಣಗಳು ಪರಿಹಾರವನ್ನು ಹೊಂದಿರುವುದಿಲ್ಲ, ಅಂದರೆ ಈಕ್ವೇಷನ್ಸ್ ಹ್ಯಾವ್ ನೋ ಸೊಲ್ಯೂಷನ್ಸ್. ಇದೇ ಅನುಪಾತವನ್ನು ಆಧಾರವಾಗಿಟ್ಕೊಂಡು ನಕ್ಷೆ ಮೇಲಿನ ಪ್ರಶ್ನೆಯನ್ನು ಕೂಡ ಕೇಳಬಹುದು. a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಗಿದ್ದಾಗ ನಕ್ಷೆಯು ಪರಸ್ಪರ ಛೇದಿಸುವ ರೇಖೆಗಳಾಗಿರುತ್ತದೆ, ಅಂದರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿರ್ತದೆ ಗ್ರಾಫ್. a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಆಗಿದ್ದಾಗ ಗ್ರಾಫ್ನಲ್ಲಿ ಬರುವಂಥ ರೇಖೆಗಳು ಕೋಇನ್ಸಿಡೆಂಟ್ ಲೈನ್ಸ್ ಆಗಿರುತ್ತದೆ.
A1/A2 ಈಸ್ ಈಕ್ವಲ್ ಟು B1/B2 ಈಸ್ ನಾಟ್ ಈಕ್ವಲ್ ಟು C1/C2 ಆಗಿದ್ದಾಗ ಗ್ರಾಫ್ನಲ್ಲಿ ಬರುವಂತಹ ರೇಖೆಗಳು ಸಮಾಂತರ ರೇಖೆಗಳಾಗಿರುತ್ತವೆ, ಅಂದರೆ ಪ್ಯಾರಲಲ್ ಲೈನ್ಸ್ ಆಗಿರುತ್ತವೆ. ಅಂದರೆ ಈ ಚಾಪ್ಟ್ರಲ್ಲಿ ಟೋಟಲ್ ಆಗಿ ಅಲಾಟ್ ಆಗಿರುವ ಅಂಕಗಳು 8. ಮನಸ್ಸು ಮಾಡಿದ್ರೆ ನೀವು 8ಕ್ಕೆ 8 ಅಂಕಗಳನ್ನು ಈ ಪಾಠದಿಂದ ತೆಗಿಬಹುದು. ಇವತ್ತು ನಾನು ಹೇಳಕ್ಕೆ ಹೊರಟಿರುವಂಥದ್ದು ಇಡೀ ನಿಮ್ಮ ಗಣಿತದಲ್ಲಿ ಕನಿಷ್ಠ 45 ಅಂಕಗಳನ್ನು ಹೇಗೆ ನೀವು ತೆಗಿಬಹುದು ಅನ್ನೋದ್ರ ಬಗ್ಗೆ ನಾನಿವತ್ತು ಹೇಳ್ತಾ ಇದ್ದೀನಿ. ಇಲ್ಲಿಗೆ 3ನೇ ಪಾಠ ಮುಗೀತು. 4ನೇ ಪಾಠಕ್ಕೆ ಬರೋಣ. ವರ್ಗ ಸಮೀಕರಣಗಳು, ಕ್ವಾಡ್ರಾಟಿಕ್ ಈಕ್ವೇಷನ್. ಈ ಚಾಪ್ಟರ್ಗೆ ಅಲಾಟ್ ಆಗಿರುವ ಅಂಕಗಳು, ಟೋಟಲ್ ಮಾರ್ಕ್ಸ್ ಅಲಾಟೆಡು 5ರಿಂದ 6 ಅಂಕದ ಪ್ರಶ್ನೆಗಳನ್ನು ಈ ಪಾಠದಲ್ಲಿ ಕೇಳ್ತಾರೆ. 3 ಅಂಕದ ಒಂದು ಪ್ರಶ್ನೆ ಬರಬಹುದು, 2 ಅಂಕದ ಒಂದು ಪ್ರಶ್ನೆ ಬರಬಹುದು, 1 ಅಂಕದ ಒಂದು ಪ್ರಶ್ನೆ ಬರಬಹುದು. 3 ಅಂಕದ ಪ್ರಶ್ನೆಯಲ್ಲಿ ಸಾಮಾನ್ಯವಾಗಿ ಸ್ಟೇಟ್ಮೆಂಟ್, ಹೇಳಿಕೆ ಆಧಾರಿತ ಸಮಸ್ಯೆಗಳು, ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳನ್ನು ಕೇಳುವಂಥ ಚಾನ್ಸಸ್ ಇದೆ. ಅದು 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. 2 ಅಂಕದಲ್ಲಿ ಒಂದು ವರ್ಗ ಸಮೀಕರಣವನ್ನು ಕೊಟ್ಟು ಅದನ್ನು ಅಪವರ್ತಿಸುವ ವಿಧಾನದ ಮೂಲಕ ಬಿಡಿಸೋದಕ್ಕೆ ಕೇಳ್ತಾರೆ. ಸಾಲ್ವ್ ಎ ಕ್ವಾಡ್ರಾಟಿಕ್ ಈಕ್ವೇಷನ್ ಬೈ ಫ್ಯಾಕ್ಟರೈಸೇಷನ್ ಮೆಥಡ್. ಅದನ್ನು 2 ಅಂಕಕ್ಕೆ ಕೇಳ್ತಾರೆ. ಹಾಗೆ 1 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಯಾವುದಿರಬಹುದು ಅಂದರೆ, ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬರೆಯಿರಿ. ಆ ಥರದ ಪ್ರಶ್ನೆಯನ್ನು ವರ್ಗ ಸಮೀಕರಣದಲ್ಲಿ ಕೇಳುವಂಥ ಸಾಧ್ಯತೆ ಇದೆ. ಅಂದರೆ ಈ ಚಾಪ್ಟರ್ಗೆ ಟೋಟಲ್ ಅಲಾಟೆಡ್ ಮಾರ್ಕ್ಸು 5ರಿಂದ 6. ಸ್ವಲ್ಪ ಕಷ್ಟಪಟ್ಟರೆ ನೀವು 5ರಿಂದ 6 ಅಂಕಗಳನ್ನು ಈ ಚಾಪ್ಟ್ರಿಂದ ನೀವು ಸ್ಕೋರ್ ಮಾಡಬಹುದು. ಈಗ ಮುಂದಿನ ಚಾಪ್ಟರ್ ಸಮಾಂತರ ಶ್ರೇಣಿಗಳು, ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಚಾಪ್ಟರ್ಗೆ ಟೋಟಲ್ ಆಗಿ ಅಲಾಟ್ ಆಗಿರೋ ಮಾರ್ಕ್ಸು 7ರಿಂದ 8 ಅಂಕದ ಪ್ರಶ್ನೆಯನ್ನು ಈ ಚಾಪ್ಟ್ರಿಂದ ಕೇಳೋ ಚಾನ್ಸಸ್ ಇದೆ. ಸೊ 4 ಮಾರ್ಕ್ಸಿನ ಪ್ರಶ್ನೆ ಬರಬಹುದು ಈ ಚಾಪ್ಟ್ರಿಂದ, 2 ಅಂಕದ ಪ್ರಶ್ನೆ ಬರಬಹುದು, 1 ವರ್ಡ್ ಆನ್ಸರ್ ಕ್ವಶನ್ಸ್ ಬರ್ಬೋದು, ಹಾಗೆ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಯನ್ನು ಕೂಡ ಈ ಚಾಪ್ಟ್ರಿಂದ ಕೇಳಬಹುದು. ಸೊ ಈ ಚಾಪ್ಟ್ರಲ್ಲಿ ಅತಿ ಸುಲಭವಾಗಿ ತೆಗೆಯೋದಕ್ಕಾಗುವಂಥದ್ದು 1 ವರ್ಡ್ ಆನ್ಸರ್ ಮತ್ತು ಮಲ್ಟಿಪಲ್ ಚಾಯ್ಸ್. ಇವುಗಳ ಮೇಲೆ ಸುಲಭವಾಗಿ ನೀವು ಅಂಕಗಳನ್ನು ತೆಗೆಯಬಹುದು. ಈಗ ಸಾಮಾನ್ಯವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಯಾವ ರೀತಿ ಕೇಳ್ತಾರೆ ಅಂದರೆ, ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟು ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಬರೆಯಿರಿ. ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಕೊಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಕಾಮನ್ ಡಿಫ್ರೆನ್ಸ್ ಬರೆಯಿರಿ ಅಂತಹ ಕೇಳಬಹುದು. ಅಥವಾ ಎನ್ನನೇ ಪದವನ್ನು ಕೊಟ್ಟು, ಈಗ ಉದಾಹರಣೆಗೆ AN ಈಸ್ ಈಕ್ವಲ್ ಟು 2n+3, nth ಟರ್ಮ್ AN ಈಸ್ ಈಕ್ವಲ್ ಟು 2n+3 ಕೊಟ್ಟು 4ನೇ ಪದವನ್ನು ಕಂಡುಹಿಡಿಯಿರಿ, ಅಂದರೆ 4th ಟರ್ಮನ್ನು ಕಂಡುಹಿಡಿಯಿರಿ, 5ನೇ ಪದವನ್ನು ಕಂಡುಹಿಡಿಯಿರಿ, 6ನೇ ಪದವನ್ನು ಕಂಡುಹಿಡಿಯಿರಿ. ಈ ಥರದ ಪ್ರಶ್ನೆಗಳನ್ನು ಈ ಚಾಪ್ಟ್ರಿಂದ ಕೇಳುವಂತಹ ಸಾಧ್ಯತೆ ಇದೆ. ಹಾಗೆ AN ಮತ್ತು SN ಸೂತ್ರಗಳನ್ನು ಬಳಸಿ ಪ್ರಶ್ನೆಯನ್ನು ಕೇಳಬಹುದು. ಸಾಮಾನ್ಯವಾಗಿ ಒಂದು ಸಮಾಂತರ ಶ್ರೇಣಿ 1, 4, 7 ಡ್ಯಾಶ್ ಡ್ಯಾಶ್ 1, 4, 7, 10 ಡ್ಯಾಶ್ ಡ್ಯಾಶ್ ಈ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟು ಈ ಸಮಾಂತರ ಶ್ರೇಣಿಯಲ್ಲಿ 20ನೇ ಪದವನ್ನು ಕಂಡುಹಿಡಿಯಿರಿ. ಫೈಂಡ್ ದ 20th ಟರ್ಮ್ ಆಫ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಹಾಗೆ ಇದೇ ಸಮಾಂತರ ಶ್ರೇಣಿಯನ್ನು ಬಳಸಿಕೊಂಡು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಸಮ್ ಆಫ್ ದಿ ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸಮಾಂತರ ಶ್ರೇಣಿ 1, 4, 7, 10 ಡ್ಯಾಶ್ 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 ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಫೈಂಡ್ ದಿ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 1, 4, 7, 10 ಡ್ಯಾಶ್ ಡ್ಯಾಶ್. ಈ ತರಹದ ಪ್ರಶ್ನೆಗಳನ್ನು 2 ಅಂಕಗಳಿಗೆ ಸಾಮಾನ್ಯವಾಗಿ ಕೇಳ್ತಾರೆ. ಹಾಗೆ ಈ ಚಾಪ್ಟರ್ನ ಒಂದು ವಿಶೇಷ ಏನಂದರೆ, ಇದರಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇದೆ. ಅದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಆಗಿರ್ತದೆ. ಅದನ್ನು ಸಾಮಾನ್ಯವಾಗಿ 4 ಅಂಕಗಳಿಗೆ ಈ ಚಾಪ್ಟ್ರಿಂದ ಕೇಳ್ತಾರೆ. ಸೊ ಈ ಚಾಪ್ಟರ್ನ ನೀವು ಸ್ವಲ್ಪ ಗಮನ ಇಟ್ಟು ಕಲಿಬೇಕಾಗಿದೆ. ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಈ ಚಾಪ್ಟ್ರಿಂದ ಕೇಳುವಂಥ ಸಾಧ್ಯತೆ ಇದೆ. ಇದಾದ ಮೇಲೆ ಬರುವಂತಹ ಮುಂದಿನ ಚಾಪ್ಟರ್ ಯಾವುದಪ್ಪ ಅಂತ ಹೇಳಿದ್ರೆ ತ್ರಿಭುಜಗಳು, ಟ್ರಯಾಂಗಲ್ಸ್. ಈ ಚಾಪ್ಟರ್ಗೂ ಅಷ್ಟೇ ಟೋಟಲ್ ಅಲಾಟೆಡ್ ಮಾರ್ಕ್ಸ್ 8, 7 ಅಥವಾ 8.
ತ್ರಿಭುಜಗಳು ಅಂತ ಹೇಳಿದ ತಕ್ಷಣವೇ ನಿಮಗೆ ಜ್ಞಾಪಕಕ್ಕೆ ಬರೋದು ಥಿಯರಮ್, ಪ್ರಮೇಯಗಳು. ಸೊ ಇದರಲ್ಲಿ ಅತಿ ಮುಖ್ಯವಾಗಿ ಒಂದು ಪ್ರಮೇಯವನ್ನು 4 ಅಥವಾ 5 ಅಂಕಗಳಿಗೆ ಕೇಳೋ ಚಾನ್ಸಸ್ ಇದೆ. ಥಿಯರಮನ್ನು 4 to 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇದೆ. ಸೊ ಯಾವ ಥಿಯರಮ್ಗಳನ್ನು ಈ ಚಾಪ್ಟ್ರಿಂದ ಕೇಳಬಹುದು ಅಂದರೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಮೂಲ ಸಮಾನುಪಾತತೆಯ ಪ್ರಮೇಯ ಅಂದರೆ ಥೇಲ್ಸ್ ಥಿಯರಮ್, ಅದನ್ನು 4 ಅಥವಾ 5 ಅಂಕಗಳಿಗೆ ವಿತ್ ಸ್ಟೇಟ್ಮೆಂಟ್, ಸ್ಟೇಟ್ ಆ್ಯಂಡ್ ಪ್ರೂವ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಥೇಲ್ಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ 5 ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇದೆ. ಇದಲ್ಲದೆ ಈ ವರ್ಷ ನಿಮಗೆ 3 ಥಿಯರಮ್ಗಳಿದೆ. ಎ ಸಿಮಿಲಾರಿಟಿ ಕ್ರೈಟೀರಿಯನ್ ಥಿಯರಮ್, ಎಸ್ ಸಿಮಿಲಾರಿಟಿ ಕ್ರೈಟೀರಿಯನ್ ಥಿಯರಮ್, ಎಸ್ ಸಿಮಿಲಾರಿಟಿ ಕ್ರೈಟೀರಿಯನ್ ಥಿಯರಮ್. ಈ 3 ಪ್ರಮೇಯಗಳಲ್ಲಿ ಯಾವುದಾದ್ರೂ ಒಂದು ಪ್ರಮೇಯವನ್ನು ಕೇಳುವಂತಹ ಸಾಧ್ಯತೆ ಇದೆ. ಟೋಟಲ್ ಆಗಿ ಈ ಚಾಪ್ಟ್ರಲ್ಲಿ 4 ಪ್ರಮೇಯಗಳಿವೆ, 4 ಥಿಯರಮ್ಸ್ ಇದೆ. 4ರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯವನ್ನು, ಥಿಯರಮನ್ನು 4 ಅಥವಾ 5 ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇದೆ. ಹಾಗೆ ಮೂಲ ಸಮಾನುಪಾತತೆಯ ಪ್ರಮೇಯದ ವಿಲೋಮ ಪ್ರಮೇಯ, ಕಾನ್ವರ್ಸ್ ಥಿಯರಮ್ ಆಫ್ ಥೇಲ್ಸ್ ಥಿಯರಮ್, ಈ ಸ್ಟೇಟ್ಮೆಂಟನ್ನು ಕೇಳೋ ಸಾಧ್ಯತೆ ಇದೆ 1 ಅಂಕಕ್ಕೆ. ಸೊ ಈ ಒಂದು ಚಾಪ್ಟರ್ನ ಅತಿ ಗಮನ ಇಟ್ಟು ನೀವು ಓದಬೇಕಾಗಿದೆ. ಸೊ ಈ ಚಾಪ್ಟರ್ಗೆ ಟೋಟಲ್ ಅಲಾಟೆಡ್ ಮಾರ್ಕ್ಸು 8 ಇದೆ. 8ರಲ್ಲಿ ಕನಿಷ್ಠ ನೀವು 4ರಿಂದ 5 ಅಂಕವನ್ನು ಸುಲಭವಾಗಿ ನೀವು ತೆಗಿಬಹುದು. ಸೊ ಈ ಚಾಪ್ಟರ್ನ ಸ್ವಲ್ಪ ಗಮನ ಇಟ್ಟು ಓದಿ. ಇದಾದ ನಂತರ ಬರುವಂತಹ ಮುಂದಿನ ಚಾಪ್ಟರ್ ನಿರ್ದೇಶಾಂಕ ಗಣಿತ, ಕೋಆರ್ಡಿನೇಟ್ ಜಾಮೆಟ್ರಿ. ಇಲ್ಲಿ ನಿಮಗೆ ಸೂತ್ರಗಳು ಅತಿ ಮುಖ್ಯ, ಫಾರ್ಮುಲಾಸ್ ತುಂಬ ಇಂಪಾರ್ಟೆಂಟ್. ಡಿಸ್ಟೆನ್ಸ್ ಫಾರ್ಮುಲಾ, ದೂರ ಸೂತ್ರ, ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಹಿಂದಿನ ಕ್ವಶನ್ ಪೇಪರ್ಗಳನ್ನು ತೆಗೆದು ನೋಡಿದ್ರೆ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ ಪ್ರಶ್ನೆಗಳಿರ್ತವೆ, ಹಾಗೆ ಮಿಡ್ ಪಾಯಿಂಟ್ ಫಾರ್ಮುಲಾದ ಮೇಲೆ ಪ್ರಶ್ನೆಗಳಿರ್ತವೆ, ಮಧ್ಯಬಿಂದುವಿನ ಸೂತ್ರದ ಮೇಲೆ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇದೆ. ಇದಲ್ಲದೆ ಸೆಕ್ಷನ್ ಫಾರ್ಮುಲಾ, ಈ ಸೆಕ್ಷನ್ ಫಾರ್ಮುಲಾದ ಮೇಲೆ ಪ್ರಶ್ನೆಯನ್ನು ಅತಿ ಹೆಚ್ಚಾಗಿ ಕೇಳ್ತಾರೆ. ಸೊ ಸೆಕ್ಷನ್ ಫಾರ್ಮುಲಾವನ್ನು ಕೂಡ ನೀವು ನೋಡ್ಕೋಬೇಕಾಗಿದೆ. ಸೆಕ್ಷನ್ ಫಾರ್ಮುಲಾದ ಮೇಲೆ 2 ಅಥವಾ 3 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆ ಇದೆ. ಸೊ ಇದನ್ನು ನೀವು ಗಮನ ಇಟ್ಟು ಕಲಿತ್ಕೊಳ್ಳಿ. ಹಾಗೆ ಮುಂದೆ ಹೇಳೋದಾದರೆ, ಸೊ ಇಲ್ಲಿಗೆ ಭಾಗ 1 ಮುಗಿದಿವೆ. ಪ್ರತಿಯೊಂದು ಚಾಪ್ಟ್ರಿಗೆ ಎಷ್ಟೆಷ್ಟು ಅಂಕಗಳಿವೆ ಅಂತ ಹೇಳಿದ್ದೇನೆ. ಆ ಅಂಕಗಳಿಗೆ ಅನುಗುಣವಾಗಿ ನೀವು ಹೇಗೆ ಏನೇನನ್ನು ಓದಬೇಕು ಅನ್ನೋದನ್ನು ಕೂಡ ಹೇಳಿದ್ದೇನೆ. ಇದನ್ನು ಗಮನ ಇಟ್ಟು ಫಾಲೋ ಮಾಡಿ ಮಕ್ಕಳೇ. ಈಗ ಗಣಿತದ ಭಾಗ 2 ಪಾರ್ಟ್ 2 ಮ್ಯಾಥಮೆಟಿಕ್ಸಿಗೆ ಬಂದಿದ್ದೇವೆ. ಈ ಪಾರ್ಟ್ 2 ಮ್ಯಾಥಮೆಟಿಕ್ಸ್ನಲ್ಲಿ ಮೊದಲನೇ ಚಾಪ್ಟರ್ ತ್ರಿಕೋನಮಿತಿಯ ಪ್ರಸ್ತಾವತೆ, ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಟ್ರಿ. ಈ ಚಾಪ್ಟರ್ಗೆ ಅಲಾಟ್ ಆಗಿರುವಂತಹ ಮಾರ್ಕ್ಸ್ಗಳು 5ರಿಂದ 6 ಅಂಕದ ಪ್ರಶ್ನೆಗಳನ್ನು ಈ ಚಾಪ್ಟ್ರಲ್ಲಿ ಕೇಳುವಂತಹ ಸಾಧ್ಯತೆ ಇದೆ. ಅದರಲ್ಲಿ ಅತಿ ಮುಖ್ಯವಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತದೆ, 1 ಅಂಕದ ಪ್ರಶ್ನೆ ಇರ್ತದೆ. ಹಾಗೆಯೇ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್, ಇದರ ಮೇಲೆ 3 ಅಂಕದ ಅಥವಾ 4 ಅಂಕದ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ. ಸೊ ಈ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಏನು ಹೇಳಿದೆ, ಇದು ಸ್ವಲ್ಪ ಕಷ್ಟಕರವಾಗಿರುವಂಥದ್ದು. ಇದನ್ನು ನೀವು ಕಲೀಲೇಬೇಕಾಗಿದೆ. ಟೆಕ್ಸ್ಟ್ ಬುಕ್ ಅಲ್ಲದೆ ಟೆಕ್ಸ್ಟ್ ಬುಕ್ನ ಹೊರಗಿನ ಪ್ರಶ್ನೆಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಸೊ ಇದನ್ನು ನೀವು ಹೇಗೆ ಪ್ರಾಕ್ಟೀಸ್ ಮಾಡ್ತೀರಾ, ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಳಸ್ಕೊಂಡು ಅದರಲ್ಲಿರುವಂಥ ಪ್ರಶ್ನೆಗಳನ್ನು ನೀವು ಉತ್ತರಿಸಿದರೆ ನೀವು 21ನೇ ತಾರೀಕು ನಡೆಯುವಂತಹ ಪರೀಕ್ಷೆಯಲ್ಲಿರೋ ಪ್ರಶ್ನೆಗಳನ್ನು ಸುಲಭವಾಗಿ ನೀವು ಬಿಡಿಸ್ಬೋದು. ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇದ್ದೀನಿ, ಹಳೆಯ ಕ್ವಶನ್ ಪೇಪರ್ಗಳನ್ನು ನೀವು ಬಳಸಿ ಅದರಲ್ಲಿರೋ ಪ್ರಶ್ನೆಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಈ ಪರೀಕ್ಷೆಯಲ್ಲಿ ನೀವು ಸುಲಭವಾಗಿ ಅಂಕವನ್ನು ನೀವು ಈ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಮೇಲೆ ಸ್ಕೋರ್ ಮಾಡಬಹುದು. ಅಂದರೆ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು. ಸೊ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಇದು ಸ್ವಲ್ಪ
ಕಷ್ಟ ಅನಿಸುತ್ತೆ. ಸ್ವಲ್ಪ 4-5 ಪ್ರಾಬ್ಲಮ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಇದನ್ನು ಕೂಡ ಅತಿ ಸುಲಭವಾಗಿ ನೀವು ಸ್ಕೋರ್ ಮಾಡಬಹುದು. ಇದಲ್ಲದೆ ತ್ರಿಕೋನಮಿತಿಯ ಅನುಪಾತಗಳು, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ. ಉದಾಹರಣೆಗೆ ಈಗ ಸೈನ್ ತೀಟಾ ಈಸ್ ಈಕ್ವಲ್ ಟು 3/5, ಸೈನ್ ತೀಟಾ ಈಸ್ ಈಕ್ವಲ್ ಟು 3/5. ಹಾಗೆಯೇ ಕೊಟ್ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ ತೀಟಾ, ಕೊಸಿಕೆಂಟ್ ತೀಟಾದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ನಿಮ್ಗೆಲ್ರಿಗೂ ಗೊತ್ತಿದೆ ಸೈನ್ ತೀಟಾ ಮತ್ತು ಕೊಸಿಕೆಂಟ್ ತೀಟಾಗಳು ಒಂದಕ್ಕೊಂದು ವ್ಯುತ್ಕ್ರಮಗಳು, ರೆಸಿಪ್ರೋಕಲ್ಸ್. ಈಗ ಸೈನ್ ತೀಟಾ ಈಸ್ ಈಕ್ವಲ್ ಟು 3/5, 3/5 ಇದ್ದರೆ ಕೊಸಿಕೆಂಟ್ ತೀಟಾದ ಬೆಲೆ 5/3 ಆಗಿರುತ್ತದೆ. ಸುಲಭವಾಗಿ ಬರೀಬೋದು. 3/5 5/3 ಆಗಿ ಬರೆದ್ರೆ ಸಾಕನೆ ಸುಲಭವಾಗಿ ಒಂದು ಅಂಕವನ್ನು ಆರಾಮವಾಗಿ ತೆಗಿಬಹುದು. ಇದಾದ ಮೇಲೆ ಬರುವಂತಹ ಮುಂದಿನ ಪಾಠ ಅಂದರೆ ಇದು ತ್ರಿಕೋನಮಿತಿಗೆ ಸಂಬಂಧಪಟ್ಟಂತಹ ಪಾಠವೇ ಆಗಿದೆ. ಸೊ ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ. ಈ ಪಾಠಕ್ಕೆ ಅಲಾಟ್ ಆಗಿರುವ ಟೋಟಲ್ ಮಾರ್ಕ್ಸು 4ರಿಂದ 5 ಅಂಕದ ಪ್ರಶ್ನೆಗಳನ್ನು ಈ ಚಾಪ್ಟ್ರಿಂದ ಕೇಳುವಂತಹ ಸಾಧ್ಯತೆ ಇದೆ. ಇದರಲ್ಲಿ ನೇರವಾಗಿ ಒಂದು ಹೇಳಿಕೆ ಪ್ರಶ್ನೆಯನ್ನು ಕೇಳ್ತಾರೆ. ಸ್ಟೇಟ್ಮೆಂಟ್ ಪ್ರಾಬ್ಲಮನ್ನು ವಾಕ್ಯದ ರೂಪದಲ್ಲಿರೋ ಪ್ರಶ್ನೆ, ಇದನ್ನು ಕೇಳ್ತಾರೆ. ಇದನ್ನು ಕಲ್ತ್ಕೋಬೇಕು ಅಂದರೆ ಈ ಚಾಪ್ಟ್ರಲ್ಲಿ ನೀವು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ತ್ರಿಕೋನಮಿತಿಯ ಅನುಪಾತಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದರೆ ಈ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿಯನ್ನು ನೀವು ಸುಲಭವಾಗಿ 4ರಿಂದ 5 ಅಂಕವನ್ನು ನೀವು ತೆಗಿಬೋದು. ಇದರಲ್ಲಿ ಸಾಮಾನ್ಯವಾಗಿ 4 ಅಂಕದ ಪ್ರಶ್ನೆ ಹೆಚ್ಚಾಗಿ ಕೇಳ್ತಾರೆ. ಹಾಗೆಯೇ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಕೂಡ ಈ ಚಾಪ್ಟ್ರಿಂದ ಕೇಳುವಂತಹ ಸಾಧ್ಯತೆ ಇದೆ. ಸೊ ಆದ್ದರಿಂದ ಈ ಚಾಪ್ಟರ್ನ ನೀವು ಗಮನ ಇಟ್ಟು ಕಲಿಯಬೇಕಾಗಿದೆ. ಇದಾದ ಮೇಲೆ ಬರುವಂತಹ 10ನೇ ಪಾಠ, ಸೊ ವೃತ್ತಗಳು. ಈಗ ನಿಮಗೆ ಆಲ್ರೆಡಿ ಗೊತ್ತಿದೆ ವೃತ್ತಗಳು ಈ ಚಾಪ್ಟರ್ಗೆ ಅಲಾಟ್ ಆಗಿರುವ ಅಂಕ 5 ಅಂಕದಲ್ಲಿ ಈ ಚಾಪ್ಟ್ರಲ್ಲಿ ಒಂದು ಪ್ರಮೇಯವನ್ನು ಖಂಡಿತವಾಗ್ಲೂ ಕೇಳ್ತಾರೆ. ಅದು 3 ಅಂಕದ ಪ್ರಶ್ನೆ. ಈ ಚಾಪ್ಟ್ರಲ್ಲಿ 2 ಪ್ರಮೇಯಗಳಿದ್ದಾವೆ. 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯವನ್ನು ಕನಿಷ್ಠ ಪಕ್ಷ ಕೇಳ್ತಾರೆ. ಸೊ ಮೊದಲನೇ ಪ್ರಮೇಯ ಮತ್ತು 2ನೇ ಪ್ರಮೇಯ, ಈ ಪ್ರಮೇಯಗಳನ್ನು ಗಮನ ಇಟ್ಟು ಚೆನ್ನಾಗಿ ಕಲ್ತಿರ್ಬೇಕು ನೀವು. ಮೊದಲನೇದು, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ರೇಡಿಯಸ್ ಡ್ರಾನ್ ಎಟ್ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಟ್ಯಾಂಜೆಂಟ್. ಇದು ಮೊದಲನೇ ಪ್ರಮೇಯ. ಈ ಪ್ರಮೇಯವನ್ನು 3 ಅಂಕಕ್ಕೆ ಕೇಳಬಹುದು. ಇದಲ್ಲದೆ ಇನ್ನೊಂದು ಪ್ರಮೇಯ ಇದೆ, ಅದನ್ನು ಕೂಡ 3 ಅಂಕಕ್ಕೆ ಕೇಳುವ ಸಾಧ್ಯತೆ ಇದೆ. ಅದು ಯಾವುದು ಅಂದರೆ, ವೃತ್ತದ ಬಾಹ್ಯ ಬಿಂದುವಿನಿಂದ ಎಳೆದಂತಹ ಸ್ಪರ್ಶಕಗಳು ಒಂದಕ್ಕೊಂದು ಸಮವಾಗಿರುತ್ತವೆ ಎಂದು ಸಾಧಿಸಿ. ದ ಟ್ಯಾಂಜೆಂಟ್ಸ್ ಡ್ರಾನ್ ಟು ಎ ಸರ್ಕಲ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಈ ಒಂದು ಪ್ರಮೇಯವನ್ನು ಕೇಳುವಂತಹ ಸಾಧ್ಯತೆ ಇದೆ. ಇದನ್ನು ನೀವು ಚೆನ್ನಾಗಿ ಕಲಿಯಬೇಕು. ಅದಲ್ಲದೆ 1 ಅಂಕದ ಪ್ರಶ್ನೆಯನ್ನು ಕೂಡ ಈ ಚಾಪ್ಟ್ರಿಂದ ಕೇಳುವಂಥ ಸಾಧ್ಯತೆ ಇದೆ. 1 ಅಂಕದ ಪ್ರಶ್ನೆ ಯಾವುದನ್ನು ಕೇಳ್ಬೋದು ಅಂತ ಹೇಳಿದ್ರೆ, ಒಂದು ವೃತ್ತಕ್ಕೆ ಛೇದಕವನ್ನು ಎಳಿಬಹುದು, ಸ್ಪರ್ಶಕವನ್ನು ಎಳಿಬಹುದು, ಒಂದು ಜ್ಯಾವನ್ನು ಎಳಿಬಹುದು, ಒಂದು ತ್ರಿಜ್ಯವನ್ನು ಎಳಿಬಹುದು. ಒಂದೇ ವೃತ್ತದಲ್ಲಿ ಎಲ್ಲವನ್ನು ಕೊಟ್ಟು ಇದರಲ್ಲಿ ತ್ರಿಜ್ಯ ಯಾವುದು, ರೇಡಿಯಸ್ ಯಾವುದು, ಕಾರ್ಡ್ ಯಾವುದು, ಜ್ಯಾ ಯಾವುದು, ಛೇದಕ ಯಾವುದು, ಸ್ಪರ್ಶಕ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಈ ಚಾಪ್ಟ್ರಿಂದ ಕೇಳುವಂಥ ಚಾನ್ಸಸ್ ಇದೆ. ಸೊ ಈ ಚಾಪ್ಟರ್ಗೆ ಟೋಟಲ್ ಅಲಾಟೆಡ್ ಮಾರ್ಕ್ಸು 5 ಅಂಕ ಇದೆ. 5ಕ್ಕೆ 5 ಅಂಕವನ್ನು ಸುಲಭವಾಗಿ ತೆಗಿಬೋದು. ಯಾವುದೇ ಕಾರಣಕ್ಕೂ 2 ಪ್ರಮೇಯ ಇದೆ. 2 ಪ್ರಮೇಯಗಳನ್ನು ಚೆನ್ನಾಗಿ ಕಲಿಯಿರಿ. 2ರಲ್ಲಿ 1 ಪ್ರಮೇಯ ಖಂಡಿತ ಬರುತ್ತೆ. ಸೊ ಈ ಕಾರಣದಿಂದ ಪ್ರಮೇಯಗಳನ್ನು ಮರೀದಂಗೆ ಪ್ರಾಕ್ಟೀಸ್ ಮಾಡಿ. ಇದಾದ ಮೇಲೆ ಬರುವಂಥದ್ದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಈ ಚಾಪ್ಟ್ರು ಟೋಟಲ್ ಅಲಾಟೆಡ್ ಮಾರ್ಕ್ಸು 5. ಆಮೇಲೆ ಈ ಚಾಪ್ಟರ್ನ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಈ ಚಾಪ್ಟ್ರಿಗೆ 5 ಅಂಕದ ಪ್ರಶ್ನೆ ಇದೆ. ಜೊತೆಗೆ ಈ ಚಾಪ್ಟ್ರಿಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳುವಂತಹ ಸಾಧ್ಯತೆ ಇದೆ. ಅದಲ್ಲದೆ 1 ಅಂಕದ ಪ್ರಶ್ನೆಯನ್ನು ಕೂಡ ಕೇಳ್ಬೋದು.
ಫಾರ್ಮುಲಾಗಳಿದ್ದಾವೆ, ಸೂತ್ರಗಳು. ತ್ರಿಜ್ಯಾಂತರ ಖಂಡದ ಸೂತ್ರ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಏರಿಯಾ ಆಫ್ ಸೆಗ್ಮೆಂಟ್, ಏರಿಯಾ ಆಫ್ ಸೆಕ್ಟರ್. ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥದ್ದನ್ನು ಕೇಳುವಂಥ ಸಾಧ್ಯತೆ ಇದೆ. ಸೊ ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಹಾಗೆ ಅಭ್ಯಾಸದಲ್ಲಿ ಸುಮಾರು ನಿಮಗೆ 14 ಪ್ರಶ್ನೆಗಳಿವೆ. ಈ 14 ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಾಗಲೂ ಕೂಡ ನೀವು ಸುಲಭವಾಗಿ ಸ್ಕೋರ್ ಮಾಡಬಹುದು. ಸೊ ಈ ಚಾಪ್ಟರ್ 11.1 ಎಕ್ಸಸೈಸು 11.1 ಎಕ್ಸಸೈಸ್ನಲ್ಲಿ ಒಟ್ಟು ನಿಮಗೆ 14 ಪ್ರಶ್ನೆಗಳಿವೆ. ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದಾದ ನಂತರ ಬರುವಂತಹ ಪಾಠ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್. ಇದು ತುಂಬ ಇಂಪಾರ್ಟೆಂಟ್ ಲೆಸನ್ನು. ಇದರಲ್ಲಿ ಸುಲಭವಾಗಿ ಅಂಕಗಳನ್ನು ತೆಗಿಬೋದು ನೀವು. ಈ ಚಾಪ್ಟ್ರಿಗೆ ಟೋಟಲ್ ಅಲಾಟೆಡ್ ಮಾರ್ಕ್ಸು 6. ಸೊ ಈ 6 ಅಂಕಗಳಲ್ಲಿ ಕನಿಷ್ಠ ನೀವು ಒಂದು 3 ಅಂಕವನ್ನು ಸುಲಭವಾಗಿ ತೆಗಿಬೋದು. ಸಾಮಾನ್ಯವಾಗಿ ಗಮನಿಸಿ, ಈ ಒಂದು ಪಾಠದಲ್ಲಿ ನಿಮಗೆ 5-6 ಸಾಲಿಡ್ಸ್ಗಳಿದ್ದಾವೆ. ಅವುಗಳ ಮೇಲ್ಮೈ ವಿಸ್ತೀರ್ಣದ ಸೂತ್ರ, ಅದರ ಘನಫಲದ ಸೂತ್ರ, ಈ ಸೂತ್ರಗಳನ್ನು ಚೆನ್ನಾಗಿ ಕಲೀಲೇಬೇಕು. ಈಗ ಉದಾಹರಣೆಗೆ ಗಮನಿಸಿ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ. ವಕ್ರ ಮೇಲ್ಮೈ, ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್. ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ, ಗೋಳದ ಘನಫಲದ ಸೂತ್ರ. ವಾಲ್ಯೂಮ್ ಆಫ್ ಸ್ಪಿಯರ್, ಹಾಗೆಯೇ ಹೆಮಿಸ್ಪಿಯರ್ ಅರ್ಧಗೋಳ, ಅರ್ಧಗೋಳದ ವಕ್ರ ಮೇಲ್ಮೈ ಸೂತ್ರ, ಪೂರ್ಣ ಮೇಲ್ಮೈ ಸೂತ್ರ. ಹೆಮಿಸ್ಪಿಯರ್ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ, ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ಮುಲಾ. ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್, ಅರ್ಧಗೋಳದ ಘನಫಲದ ಸೂತ್ರ. ಈ ಸೂತ್ರಗಳನ್ನು ಕಲ್ತ್ಕೊಂಡ್ರೆ ನೀವು 2 ಅಂಕವನ್ನು ನೀವು ಸುಲಭವಾಗಿ ಸ್ಕೋರ್ ಮಾಡಬಹುದು. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ಸ್. ಈ ಚಾಪ್ಟರ್ಗೆ ಟೋಟಲ್ ಅಲಾಟೆಡ್ ಮಾರ್ಕ್ಸು 6. 6 ಅಂಕದಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ, 1 ಅಂಕದ ಪ್ರಶ್ನೆ ಇರ್ತದೆ, ಹಾಗೆ 4 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಈ ಚಾಪ್ಟ್ರಿಂದ ಕೇಳುವಂಥ ಸಾಧ್ಯತೆ ಇದೆ. ಇದರಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ. ಇದೊಂದೇ ಚಾಪ್ಟ್ರಿಂದ 5 ಅಂಕದ ಪ್ರಶ್ನೆಯನ್ನು ಕೂಡ ಅವರು ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ಇಲ್ಲಿ ನೀವು ಗಮನಿಸಬೇಕಾಗಿರುವಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ, ನಿಮ್ಗಾಗಲೇ ಹೇಳಿದೆ 4 ಅಂಕದ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಜೋಡಿಸಿದ ಘನಗಳ ಮೇಲ್ಮೈ ವಿಸ್ತೀರ್ಣ, ಕಾಂಬಿನೇಷನ್ ಆಫ್ ಸಾಲಿಡ್ಸ್ ಆ್ಯಂಡ್ ದೇರ್ ಏರಿಯಾ. 2 ಅಥವಾ 3 ಘನಗಳನ್ನು ಸೇರಿಸಿ ಅವುಗಳ ಮೇಲ್ಮೈ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ಕಾಂಬಿನೇಷನ್ ಆಫ್ ವಾಲ್ಯೂಮ್, ಇದಕ್ಕೆ ಸಂಬಂಧಪಟ್ಟ ಜೋಡಿಸಿದ ಘನಾಕೃತಿಗಳ ಘನಫಲ, ಇವುಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ನಿಮಗಾಗಲೇ ಹೇಳಿದೆ, ಈ ಪಾಠದಿಂದ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇರುತ್ತೆ. ಹಾಗೆ ಈ ಚಾಪ್ಟ್ರಿಂದ 4 ಅಥವಾ 5 ಅಂಕದ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಇದೆ. ಇದಾದ ನಂತರ ಬರುವಂತಹ ಚಾಪ್ಟರ್ ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್. ಅತಿ ಸುಲಭವಾಗಿ ಈ ಚಾಪ್ಟ್ರಿಂದ ಅಂಕವನ್ನು ತೆಗಿಬೋದು. ಈ ಚಾಪ್ಟರ್ಗೆ ಟೋಟಲ್ ಅಲಾಟೆಡ್ ಮಾರ್ಕ್ಸ್ 4 ಇದೆ. 4ಕ್ಕೆ 4 ಅಂಕವನ್ನು ಸುಲಭವಾಗಿ ತೆಗಿಬಹುದು. ನೀವು ಸಾಮಾನ್ಯವಾಗಿ ಗಮನಿಸಿರ್ಬೋದು, ಮೀನು, ಮೀಡಿಯನ್ ಮತ್ತು ಮೋಡ್, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಸರಾಸರಿಯನ್ನು ಕಂಡುಹಿಡಿಯೋದು, ಮಾಧ್ಯಮವನ್ನು ಕಂಡುಹಿಡಿಯುವಂಥದ್ದು, ಹಾಗೆಯೇ ರೂಢಿ ಬೆಲೆಯನ್ನು ಕಂಡುಹಿಡಿಯುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ 3 ಅಂಕದ ಪ್ರಶ್ನೆ ಖಂಡಿತವಾಗ್ಲೂ ಪರೀಕ್ಷೆಯಲ್ಲಿ ಕೇಳ್ತಾರೆ. ಒಂದು ವಿಚಾರವನ್ನು ನೀವು ಗಮನಿಸ್ಕೋಬೇಕು ಮಕ್ಕಳ, ಮೀನು, ಮೀಡಿಯನ್ ಮತ್ತು ಮೋಡ್ 3 ವಿಚಾರಗಳನ್ನು ಕಲಿಯುವಂಥ ಅವಶ್ಯಕತೆ ಇಲ್ಲ. ಯಾವುದಾದ್ರೂ 2 ಕಲಿತ್ರೆ ಸಾಕು. ಯಾಕಂದರೆ ಇದಕ್ಕೆ ಇಂಟರ್ನಲ್ ಚಾಯ್ಸ್ ಇರೋದ್ರಿಂದ ನೀವು ಯಾವುದಾದ್ರೂ ಮೀಡಿಯನನ್ನು ಬಿಟ್ಬಿಡ್ಬಹುದು. ಅಂದರೆ ಮಧ್ಯಕವನ್ನು ಬಿಟ್ಟು ಉಳಿದ 2 ಸರಾಸರಿಯನ್ನು ಕಂಡುಹಿಡಿಯೋದು ಮತ್ತು ರೂಢಿ ಬೆಲೆಯನ್ನು ಕಂಡುಹಿಡಿಯೋದು, ಮೀನನ್ನು ಕಂಡುಹಿಡಿಯೋದು ಮತ್ತು ಮೋಡನ್ನು ಕಂಡುಹಿಡಿಯುವಂಥದ್ದು, ಈ 3ರಲ್ಲಿ ಯಾವುದಾದ್ರು 2 ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಸಾಕು. ನೀವು ಸಾಮಾನ್ಯವಾಗಿ
ಈಗ ಸರಾಸರಿಯನ್ನು ಕಂಡುಹಿಡಿಯೋದಕ್ಕೆ 3 ವಿಧಾನ ಇದೆ. ನೀವು ಡೈರೆಕ್ಟ್ ಮೆಥಡ್ ಮೂಲಕ ನೀವು ಸರಾಸರಿ ಬೆಲೆಯನ್ನು ಕಂಡುಹಿಡಿಯೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ಅದನ್ನು ನೇರವಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇಂಥದೇ ಮೆಥಡಲ್ಲಿ ಮಾಡಿ ಅಂತ ಕೇಳೋಲ್ಲ. ಸರಾಸರಿ ಬೆಲೆಯನ್ನು ಕಂಡುಹಿಡಿಯೋದು ಅಂದರೆ ಮೀನ್ ವ್ಯಾಲ್ಯೂ ಕಂಡುಹಿಡಿಯೋದಕ್ಕೆ ಇಂಥದೇ ಒಂದು ಪರ್ಟಿಕ್ಯುಲರ್ ಮೆಥಡ್ನಲ್ಲಿ ಮಾಡಿ ಅಂತ ಅವರು ಏನು ನಿಮ್ಮನ್ನು ಕೇಳೋಲ್ಲ. ಸೊ ನೀವು ಸುಲಭವಾಗಿ ಅದನ್ನು ಮಾಡಬಹುದು. ಹಾಗಾದರೆ ಕಡೆಯ ಚಾಪ್ಟರ್ಗೆ ಬಂದಿದ್ದೇವೆ ನಾವು. ಆ ಚಾಪ್ಟ್ರೇ ಸಂಭವನೀಯತೆ, ಪ್ರಾಬಬಿಲಿಟಿ. ಈ ಚಾಪ್ಟ್ರಿಗೂ ಅಷ್ಟೇ ಟೋಟಲ್ ಅಲಾಟೆಡ್ ಮಾರ್ಕ್ಸು 4 ಇದೆ. 4ರಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತದೆ, ಒಂದು 3 ಅಂಕದ ಪ್ರಶ್ನೆ ಈ ಚಾಪ್ಟ್ರಿಂದ ಕೇಳ್ತಾರೆ. ಪ್ರಾಬಬಿಲಿಟಿ ಈ ಚಾಪ್ಟ್ರಲ್ಲಿ 1 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಒಂದು 3 ಮಾರ್ಕ್ಸ್ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇದೆ. ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ 2 ನಾಣ್ಯಗಳನ್ನು ಒಟ್ಟಿಗೆ ಚಿಮ್ಮಿದಾಗ ಅಂದರೆ ಟಾಸಿಂಗ್ 2 ಕಾಯಿನ್ಸ್ ಅಟ್ ಎ ಟೈಮ್, ಇದರದ್ದು ಸಂಭವನೀಯತೆಯನ್ನು ಕಂಡುಹಿಡಿಯೋದಕ್ಕೆ ಕೇಳ್ತಾರೆ. ಕನಿಷ್ಠ 2 ಹೆಡ್ಸು ಮೇಲೆ ಬರುವಂತಹ ಸಂಭವನೀಯತೆ ಎಷ್ಟು, ಪ್ರಾಬಬಿಲಿಟಿ ಎಷ್ಟು. ಹಾಗೆ ಒಂದು ದಾಳವನ್ನು, ಒಂದು ಡೈಯನ್ನು ನೀವು ಟಾಸ್ ಮಾಡಿದಾಗ ಬರುವಂತಹ ಸಂಭವನೀಯತೆ ಪ್ರಶ್ನೆಗಳನ್ನ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಕಲಿತ್ಕೊಂಡ್ರೆ ಸಾಕು, ಅದರ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಇದು ಒಟ್ಟಾರೆ ಇಡೀ ಗಣಿತದಲ್ಲಿ ಬರುವಂತಹ ಈ 14 ಚಾಪ್ಟರ್ಗಳಲ್ಲಿ ಪರೀಕ್ಷೆಯಲ್ಲಿ ಹೇಗೆ ಮಾರ್ಕ್ಸನ್ನು ಅಲಾಟ್ ಮಾಡಿರಬಹುದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟೆ. ಈಗ ನಾನು ನಿಮಗೆ ಒಟ್ಟು 45 ಅಂಕಗಳನ್ನು ಪುನಃ ಸಮ್ಮರೈಸ್ ಮಾಡಿ ಹೇಳಿಬಿಡ್ತೇನೆ. ನೀವು ಸಾಮಾನ್ಯವಾಗಿ ಗಮನಿಸಿ, ನಿಮ್ಮ ಪ್ರಶ್ನೆ ಪತ್ರಿಕೆಯ ವಿಧಾನವನ್ನು ನೋಡಿದಾಗ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ, 8 ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ಇರುತ್ತೆ, 8 2 ಅಂಕದ ಪ್ರಶ್ನೆಗಳಿರ್ತದೆ, 9 3 ಅಂಕದ ಪ್ರಶ್ನೆಗಳಿರ್ತದೆ, 4 4 ಅಂಕದ ಪ್ರಶ್ನೆಗಳಿರ್ತದೆ, 1 5 ಅಂಕದ ಪ್ರಶ್ನೆ ಇರ್ತದೆ. ಟೋಟಲ್ 38 ಪ್ರಶ್ನೆಗಳಿರ್ತವೆ, ಕ್ವಶನ್ಸ್ ಇರ್ತದೆ. 2 ಅಂಕದ ಪ್ರಶ್ನೆಗಳಲ್ಲಿ 2 ಕ್ವಶನ್ಗಳಿಗೆ ಚಾಯ್ಸ್ ಕೊಟ್ಟಿರ್ತಾರೆ. 3 ಅಂಕದ ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಚಾಯ್ಸನ್ನು ಕೊಟ್ಟಿರ್ತದೆ. 4 ಅಂಕದ ಪ್ರಶ್ನೆಗಳಲ್ಲಿ 1 ಪ್ರಶ್ನೆಗೆ ಚಾಯ್ಸನ್ನು ಕೊಟ್ಟಿರ್ತಾರೆ. ಅಂದರೆ ನೀವು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಟೋಟಲ್ ಆಗಿರುವಂಥದ್ದು 2 ಅಂಕದಲ್ಲಿ 2 ಪ್ರಶ್ನೆಗಳು ಎಕ್ಸ್ಟ್ರಾ ಇರ್ತದೆ, 3 ಅಂಕದಲ್ಲಿ 4 ಪ್ರಶ್ನೆಗಳು ಎಕ್ಸ್ಟ್ರಾ ಇರ್ತದೆ, 4 ಅಂಕದಲ್ಲಿ 1 ಪ್ರಶ್ನೆ ಎಕ್ಸ್ಟ್ರಾ ಇರ್ತದೆ. ಸೊ ಟೋಟಲ್ ಆಗಿ ನೀವು ಗಮನಿಸಿದಾಗ 7 ಪ್ರಶ್ನೆಗಳು ಎಕ್ಸ್ಟ್ರಾ ಇರ್ತದೆ. ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 45 ಪ್ರಶ್ನೆಗಳಿರ್ತದೆ. ನೀವು ಆನ್ಸರ್ ಮಾಡಬೇಕಾಗಿರೋದು 38 ಪ್ರಶ್ನೆಗಳಿಗೆ ಮಾತ್ರ. ಸೊ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಸುಲಭವಾಗಿ ತೆಗಿಬಹುದು, ಸ್ಕೋರ್ ಮಾಡಬಹುದು. ಒನ್ ವರ್ಡ್ ಆನ್ಸರ್ ಪ್ರಶ್ನೆಗಳನ್ನು ಸುಲಭವಾಗಿ ನೀವು ಆನ್ಸರ್ ಮಾಡಬಹುದು. ಹಾಗೆಯೇ 2 ಅಂಕದ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಆನ್ಸರ್ನ ಮಾಡಬಹುದು. ನಿಮಗೆ ಹೆಚ್ಚಾಗಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸನ್ನು ಕೇಳುವಂಥದ್ದು ಇರುವಂಥ ಭಾಗ ಯಾವುದು ಅಂದರೆ 3, 4 ಮತ್ತು 5 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸನ್ನು ಕೇಳುವಂಥ ಸಾಧ್ಯತೆ ಇದೆ. ಯಾರು ಅತಿ ಹೆಚ್ಚು ಅಂಕಗಳನ್ನು ತೆಗಿಬೇಕು ಅಂತ ಇದ್ದೀರೋ ಅವರು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳನ್ನು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಬೇಕಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ನೀವು ತೆಗೆದು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೀವು ಖಂಡಿತವಾಗಲೂ ಗಣಿತದಲ್ಲಿ 80ಕ್ಕೆ 80 ಅಂಕವನ್ನು ಸುಲಭವಾಗಿ ತೆಗಿಬಹುದು. ಮಕ್ಕಳೇ, ಇದುವರೆಗೆ ನೀವು ಕನಿಷ್ಠ 45 ಅಂಕಗಳನ್ನು ಹೇಗೆ ಸ್ಕೋರ್ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀರಿ. ಈಗ 80ಕ್ಕೆ 80 ಅಂಕಗಳು ಅಥವಾ 75ಕ್ಕಿಂತ ಹೆಚ್ಚು ಅಂಕಗಳನ್ನು ಹೇಗೆ ತೆಗಿಬಹುದು, ಅದಕ್ಕೆ ಮಾಡಬೇಕಾಗಿರೋ ಕೆಲಸ ಏನು, ನೀವು ಯಾವ ಯಾವ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸಾಮಾನ್ಯವಾಗಿ ನೋಡಿ, 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತದೆ. ಸ್ವಲ್ಪ ಕಷ್ಟಪಟ್ಟರೆ ಸಾಕು, ನೀವು ಸುಲಭವಾಗಿ 60 ಅಂಕಗಳನ್ನು ತೆಗಿಬಹುದು. ಇನ್ನು ಉಳಿದ 20 ಅಂಕದ ಪ್ರಶ್ನೆಗಳೇನಿದ್ದಾವೆ ಇವು ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳಾಗಿರ್ತವೆ. ಈ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳನ್ನು ಆನ್ಸರ್ ಮಾಡೋದು ಹೇಗೆ, ಯಾವ ಯಾವ ಚಾಪ್ಟ್ರಿಂದ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳಬಹುದು. ಆ 20 ಅಂಕಗಳಲ್ಲೇ
ನೀವು ಮಾರ್ಕ್ಸನ್ನು ಕಳೆದುಕೊಳ್ಳುವಂಥದ್ದು. ಯಾವ ಯಾವ ಚಾಪ್ಟರ್ನ ನೀವು ಗಮನವಹಿಸಿ ಓದಬೇಕು, ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದನ್ನು ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಯಾವ ಯಾವ ಚಾಪ್ಟ್ರಿಂದ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ಗಳು ಬರ್ತವೆ ಅನ್ನೋದನ್ನು ಈಗ ಗಮನ ಇಟ್ಟು ಕೇಳೋಣ ಮಕ್ಕಳ. ಈಗ ಮೊದಲನೇದಾಗಿ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಯನ್ನು ಕೇಳುವಂತಹ ಚಾಪ್ಟರ್ ಯಾವುದಪ್ಪ ಅಂತ ಹೇಳಿದ್ರೆ, ಈಗ ನೀವು ಮೊದಲನೇದು ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್. ಇದರಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಅದಾದ ನಂತರ ಬರುವಂಥದ್ದು ನಿಮಗೆ ಪಾಲಿನಾಮಿಯಲ್ಸ್, ಬಹುಪದೋಕ್ತಿಗಳು. ಈ ಚಾಪ್ಟ್ರಿಂದನೂ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಕಡಿಮೆ ಇದೆ. ಆದರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್, ಈ ಚಾಪ್ಟ್ರಿಂದ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳೋ ಸಾಧ್ಯತೆ ಇದೆ. ಈ ಚಾಪ್ಟ್ರಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳು ಬರ್ತವೆ. ಆದ್ದರಿಂದ ಈ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ಗಳಿರೋದ್ರಿಂದ ಈ ಚಾಪ್ಟ್ರಿಂದ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಉದಾಹರಣೆಗೆ, ಒಂದು ಭಿನ್ನರಾಶಿಯ ಅಂಶಕ್ಕೆ 1 ಸೇರಿಸಿ ಛೇದದಿಂದ 1 ಕಳೆದು ಸಂಕ್ಷೇಪಿಸಿದರೆ 1 ಸಿಗುತ್ತದೆ. ಆ ಭಿನ್ನರಾಶಿಯ ಛೇದಕ್ಕೆ 1 ಸೇರಿಸಿದರೆ ಅದು ಅರ್ಧ ಆಗುತ್ತದೆ. ಆ ಭಿನ್ನರಾಶಿ ಯಾವುದು? ಈ ಥರದ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸನ್ನು ಅಪ್ಲಿಕೇಶನ್ ಲೆವೆಲ್ ಕ್ವಶನಲ್ಲಿ ಕೇಳೋ ಸಾಧ್ಯತೆ ಇದೆ. ಸೊ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯಬಲ್ಸ್, ಈ ಚಾಪ್ಟ್ರಿಂದ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳೋ ಸಾಧ್ಯತೆ ಇದೆ. ಸೊ ಇಲ್ಲಿ ನಿಮಗೆ 3 ಅಥವಾ 4 ಅಂಕಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ಇದಾದ ನಂತರ ಬರುವಂಥ ಇನ್ನೊಂದು ಚಾಪ್ಟರ್ ಯಾವುದು ಅಂದರೆ ವರ್ಗ ಸಮೀಕರಣಗಳು. ಈ ಚಾಪ್ಟ್ರಲ್ಲೂ ಕೂಡ ಈ ವರ್ಷ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸನ್ನು, ಅದರಲ್ಲೂ ವಿಶೇಷವಾಗಿ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಈ ಚಾಪ್ಟ್ರಿಂದ ಕೇಳ್ತಾರೆ. ಅದು 3 ಅಥವಾ 4 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇದೆ. ಸೊ ಈ ಚಾಪ್ಟ್ರಲ್ಲಿ ನಿಮಗೆ ಸುಲಭವಾಗಿ ನೀವು ಫ್ಯಾಕ್ಟರೈಸೇಷನ್ ಮೆಥಡ್, ಅಪವರ್ತಿಸುವ ವಿಧಾನದ ಮೂಲಕ ಸಮೀಕರಣವನ್ನು ಬಿಡಿಸಿ ಇದನ್ನು ಸುಲಭವಾಗಿ ಆನ್ಸರ್ ಮಾಡಿಬಿಡ್ತೀರಿ. ಆದರೆ ಇದನ್ನೇ ಅಪ್ಲಿಕೇಶನ್ ಲೆವೆಲ್ ಕ್ವಶನಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ದೇ ಒಂದು ಉದಾಹರಣೆ ಕೊಡ್ತೀನಿ. ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಯಾವ ಥರ ಇದೆ? 2 ಸಂಖ್ಯೆಗಳ ಮೊತ್ತ 27 ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. The sum of 2 numbers is 27 and their product is 182. Then find the numbers. ಇದು ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸು. ಇದನ್ನು ನಮ್ಮದೇ ಆದಂಥ ಒಂದು ಸ್ಟೇಟ್ಮೆಂಟ್ ಪ್ರಾಬ್ಲಮನ್ನು ಕೊಟ್ಟು ನಿಮಗೆ ಬಿಡಿಸಿ ಅಂತ ಕೊಡ್ಬೋದು. ಅದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಆಗಿರುತ್ತೆ. ಅದು 3 ಅಥವಾ 4 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇದೆ. ಅದನ್ನು ಕೂಡ ನೀವು ಗಮನಿಸ್ಕೋಬೇಕು. ಅದಾದ ನಂತರ ಸಮಾಂತರ ಶ್ರೇಣಿಗಳು, ಈ ಒಂದು ಚಾಪ್ಟರ್ನ ಮೂಲಕವೂ ಕೂಡ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳ್ತಾರೆ. ಸೊ ಅದು ಸ್ಟೇಟ್ಮೆಂಟ್ ಪ್ರಾಬ್ಲಮೇ ಹೆಚ್ಚಾಗಿ ಆಗಿರ್ತದೆ. ಆ ಕಡೆ ಕೂಡ ಗಮನ ವಹಿಸಬೇಕು. ಅದನ್ನು 4 ಅಂಕಕ್ಕೆ ಅಥವಾ 3 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇದೆ. ಒಂದು ಉದಾಹರಣೆಯನ್ನು ಕೂಡ ಕೊಡ್ತೀನಿ ನೋಡಿ. ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ಇನ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 17th term is 7 more than the 10th term, then find its common difference. ಈ ಥರದ ಪ್ರಶ್ನೆ ಇದು ಕೂಡ 3 ಅಥವಾ 4 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇದೆ. ಈ ಕಡೆ ಕೂಡ ನೀವು ಗಮನವನ್ನು ಕೊಡಬೇಕಾಗಿದೆ. ಹಾಗೆ ಮುಂದಿನ ಚಾಪ್ಟರ್ ಯಾವುದಪ್ಪ ಅಂತ ಹೇಳಿದ್ರೆ ತ್ರಿಭುಜಗಳು. ಈ ತ್ರಿಭುಜಗಳು ಪಾಠದಲ್ಲಿ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳೋ ಚಾನ್ಸಸ್ ಕಡಿಮೆ. ಯಾಕೆ ಅಂತ ಹೇಳ್ಬಿಡ್ತೀನಿ. ಈ ಚಾಪ್ಟರ್ಗೆ ಅಲಾಟ್ ಆಗಿರೋ ಮಾರ್ಕ್ಸೇ 7ರಿಂದ 8 ಅಂಕದ ಪ್ರಶ್ನೆಗಳು ಅಲಾಟ್ ಆಗಿದೆ. ಒಂದು ಪ್ರಮೇಯವನ್ನು ಕೊಡ್ತಾರೆ. ಸೊ ಕೇಳೋ ಚಾನ್ಸಸ್ಸು ಕಡಿಮೆ ಇದೆ. ಅದಕ್ಕೋಸ್ಕರ ಇಲ್ಲಿ ಕೇಳೋ ಚಾನ್ಸಸ್ ಇಲ್ಲ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು. ಇನ್ನೊಂದು ವಿಶೇಷವನ್ನು ಗಮನಿಸಿ, ತ್ರಿಭುಜಗಳು ಟ್ರಯಾಂಗಲ್ಸ್ ಲೆಸನಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರಾಬ್ಲಮ್ಸ್ಗಳನ್ನು ಚೆನ್ನಾಗಿ ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಅದಾದ ನಂತರ ಬರುವಂಥದ್ದು ನಿರ್ದೇಶಾಂಕ ಗಣಿತ. ಇದರಲ್ಲಿ ನಿಮಗೆ ಸಾಮಾನ್ಯವಾಗಿ ಕೇಳೋ ಚಾನ್ಸಸ್ಸು ತುಂಬ ಕಡಿಮೆ. ಇದಾದ ನಂತರ ಬರುವಂಥದ್ದು ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಟ್ರಿ. ಈ ಚಾಪ್ಟ್ರಿಂದ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸನ್ನು, ಅದರಲ್ಲೂ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಆ ಭಾಗದಲ್ಲಿ ಕೇಳೋ ಸಾಧ್ಯತೆ ಇದೆ. ಸೊ ಆ ಕಡೆ ಗಮನ ವಹಿಸಿ. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್, ತ್ರಿಕೋನಮಿತಿ ನಿತ್ಯ ಸಮೀಕರಣಗಳು, ಇದ್ರ ಮೇಲೆ 3 ಅಥವಾ 4 ಅಂಕದ ಪ್ರಶ್ನೆ ಬರೋ ಚಾನ್ಸಸ್ ಇರುತ್ತೆ. ಆ ಕಡೆ ಗಮನ ವಹಿಸಿ. ಹಾಗೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ, ಈ ಚಾಪ್ಟ್ರಿಂದ ಖಂಡಿತವಾಗ್ಲೂ ನಿಮಗೆ
ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳೋ ಚಾನ್ಸಸ್ ಇದೆ. ಟೆಕ್ಸ್ಟ್ ಬುಕ್ ಅಲ್ಲದೆ ಟೆಕ್ಸ್ಟ್ ಬುಕ್ಕಿಂದ ಹೊರಗಡೆ ಇರುವಂಥ ಪ್ರಶ್ನೆಗಳನ್ನು ಈ ಚಾಪ್ಟ್ರಿಂದ ಕೇಳೋ ಸಾಧ್ಯತೆ ಇದೆ. ಸೊ ಆ ಕಡೆ ನೀವು ಗಮನ ವಹಿಸಬೇಕಾಗತ್ತೆ. ಸೊ ವೃತ್ತಗಳು, ಇದರಲ್ಲಿ ನೀವು ಥಿಯರಮ್ ಕಲೀಲೇಬೇಕು. ಸೊ ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಅದಾದ ನಂತರ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈ ಚಾಪ್ಟ್ರಲ್ಲಿ ನಿಮಗೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸೇ ಜಾಸ್ತಿ ಇರೋದ್ರಿಂದ ಈ ಚಾಪ್ಟ್ರಲ್ಲೂ ಕೂಡ ಔಟ್ ಆಫ್ ದ ಟೆಕ್ಸ್ಟ್ ಬುಕ್ ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಇದೆ. ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನೀವು ಟೆಕ್ಸ್ಟ್ ಬುಕ್ ಬಿಟ್ಟು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಸುಲಭವಾಗಿ ನೀವು ಉತ್ತರಿಸಬಹುದು. ಅದಾದ ನಂತರ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಈಗ ನಾನು ಹೇಳ್ತಾ ಇರುವಂಥ ವಿಚಾರ ಅತಿ ಹೆಚ್ಚು ಅಂಕವನ್ನು ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ಟಿಪ್ಸನ್ನು ಕೊಡ್ತಾ ಇದ್ದೇನೆ. ಸೊ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್, ಇದರಲ್ಲಿ 4 ಅಥವಾ 3 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಅಪ್ಲಿಕೇಶನ್ ಲೆವೆಲಲ್ಲಿ. ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟು ಹೊರಗಡೆಯಿಂದ ಪ್ರಶ್ನೆಯನ್ನು ಕೇಳೋ ಚಾನ್ಸಸ್ಸು ಅತಿ ಹೆಚ್ಚಾಗಿದೆ. ಜೊತೆಗೆ ಇನ್ನೊಂದು ವಿಚಾರ, ಈ ಚಾಪ್ಟ್ರಿಂದ 5 ಅಂಕದ ಪ್ರಶ್ನೆಯನ್ನು ಕೂಡ ಕೇಳುವಂಥ ಸಾಧ್ಯತೆ ಇದೆ. ಆ ಕಡೆ ಗಮನ ವಹಿಸಿ. ಸೊ ಸಂಖ್ಯಾಶಾಸ್ತ್ರ ಅಂದರೆ ಸ್ಟ್ಯಾಟಿಸ್ಟಿಕ್ಸ್, ಇದ್ರ ಮೇಲೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇರೋದಿಲ್ಲ. ಆದರೆ ಪ್ರಬಬಿಲಿಟಿ ಲೆಸನ್, ಸಂಭವನೀಯತೆ ಚಾಪ್ಟರ್ ಮೇಲೆ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಆ ಕಡೆ ಕೂಡ ನೀವು ಗಮನವನ್ನು ವಹಿಸಬೇಕು. ಯಾರು ಸ್ಕೋರಿಂಗ್ ಪ್ಯಾಕೇಜ್ ಅಂದರೆ ಹೈಯೆಸ್ಟ್ ಮಾರ್ಕ್ಸನ್ನು ತೆಗಿಬೇಕು, 80ಕ್ಕೆ 80 ತೆಗಿಬೇಕು ಅಂತ ಅಂದ್ಕೊಂಡಿದ್ದರೋ ಅವರು ಮಾಡಬೇಕಾಗಿರೋದು ಇಷ್ಟೇ. 80ಕ್ಕೆ 80 ತೆಗೆಯೋರು ಸುಲಭವಾಗಿ 60 ಅಂಕಗಳನ್ನು ತೆಗಿತಾರೆ. 60 ಅಂಕಗಳಿಗಿಂತ ಇನ್ನು ಉಳಿದ 20 ಅಂಕಗಳನ್ನು ತೆಗೆಯೋದು ಹೇಗೆ? ಅವುಗಳೇ ನಾನು ಹೇಳ್ತಾ ಇರೋದು ಅನ್ವಯಿಕ ಪ್ರಶ್ನೆಗಳು, ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್. ಅವುಗಳನ್ನು ಟೆಕ್ಸ್ಟ್ ಬುಕ್ಕನ್ನು ಬಿಟ್ಟು ಹೊರಗಡೆ ಪ್ರಶ್ನೆಗಳನ್ನು ಅವರು ಸಾಮಾನ್ಯವಾಗಿ ಕೇಳಿರ್ತಾರೆ. ಈ ಪ್ರಶ್ನೆಗಳನ್ನು ನೀವು ಕುಳಿತು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಬಳಸ್ಕೋಬೇಕು. ಹಾಗೆ ನೀವು RD ಶರ್ಮಾ, RS ಅಗರ್ವಾಲ್ ಈ ಥರದ ಪುಸ್ತಕಗಳಿರೋ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಬೇಕಾದ್ರೆ ನಿಮ್ಮ ಶಿಕ್ಷಕರ ಸಹಾಯವನ್ನು ತೆಗೆದುಕೊಂಡು ಅವರಿಂದ ಈ ಪ್ರಶ್ನೆಗಳನ್ನು ಹೇಳಿಸ್ಕೊಂಡು ನೀವು ಕಲಿತ್ಕೊಂಡೋದ್ರೆ ಖಂಡಿತವಾಗಲೂ ನೀವು ಪರೀಕ್ಷೆಯಲ್ಲಿ 80ಕ್ಕೆ 80 ಅಂಕಗಳನ್ನು ಸುಲಭವಾಗಿ ತೆಗೆಯುವಂಥ ಸಾಧ್ಯತೆ ಇದೆ. ಓದೋದಕ್ಕೆ ಅಂತ ಒಂದು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಆ ಟೈಮ್ ಟೇಬಲ್ ಪ್ರಕಾರ ಓದಿ. ನೀವು ನಿಮ್ಮ ಶಾಲೆಯಲ್ಲಿ ಶಿಕ್ಷಕರು ಎಲ್ಲಿವರೆಗೆ ಶಾಲೆಗೆ ಬನ್ನಿ ಅಂತ ಹೇಳ್ತಾರೋ ಅಲ್ಲಿವರೆಗೂ ನೀವು ಶಾಲೆಗೆ ಹೋಗಿ ಶಾಲೆಯಲ್ಲಿ ಶಿಕ್ಷಕರ ಸಹಾಯವನ್ನು ಪಡ್ಕೊಳ್ಳಿ. ನಿಮಗೆ ಯಾವ ಪ್ರಶ್ನೆಗಳು ಗೊತ್ತಾಗಲ್ಲ, ಯಾವುದೇ ವಿಚಾರ ಆಗ್ಬೋದು, ಯಾವ ಪ್ರಶ್ನೆಗಳು ಗೊತ್ತಾಗಲ್ಲ, ಆ ಗೊತ್ತಾಗದಿರೋಂಥ ಪ್ರಶ್ನೆಗಳನ್ನು ತಗೊಂಡು ನಿಮ್ಮ ಶಿಕ್ಷಕರ ಬಳಿ ಹೋಗಿ ಅವರ ಸಹಾಯದಿಂದ ಉತ್ತರವನ್ನು ಪಡೆದುಕೊಳ್ಳಿ. ಸೊ ಕೆಲವು ದಿನದಲ್ಲಿ ಪರೀಕ್ಷೆ ಬರ್ತಾ ಇದೆ. ಪರೀಕ್ಷೆಯಲ್ಲಿ ಎಲ್ಲರೂ ಚೆನ್ನಾಗಿ ಮಾಡಿ. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟ ತಕ್ಷಣ ನೀವು 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದಬೇಕು. ಆ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದಿ ಯಾವ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದೆ ಆ ಗೊತ್ತಿರುವಂಥ ಪ್ರಶ್ನೆಗಳ ಪ್ರಶ್ನೆ ಸಂಖ್ಯೆಯನ್ನು ಉತ್ತರ ಪತ್ರಿಕೆಯಲ್ಲಿ ಕರೆಕ್ಟಾಗಿ ಬರೆದು ಅವುಗಳನ್ನು ಮೊದಲು ಉತ್ತರಿಸಿ, ತದನಂತರದಲ್ಲಿ ನಿಮಗೆ ಯಾವ ಪ್ರಶ್ನೆಗಳು ಕಷ್ಟ ಇದೆ ಅವುಗಳನ್ನ ಯೋಚನೆ ಮಾಡಿ ನಂತರ ಆನ್ಸರ್ ಮಾಡಿ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಗೊತ್ತಿಲ್ಲದಿರೋ ಪ್ರಶ್ನೆಗಳಿದ್ದಾಗ ಅವುಗಳ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡು ಟೈಮನ್ನು ವೇಸ್ಟ್ ಮಾಡ್ಕೋಬೇಡಿ. ಚೆನ್ನಾಗಿ ಗೊತ್ತಿರುವಂಥ ಪ್ರಶ್ನೆಗಳಿಗೆ ಫಸ್ಟ್ ಉತ್ತರಿಸಿ. ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಯಾದ ಪ್ರಶ್ನೆ ಸಂಖ್ಯೆಯನ್ನು ಬರೀರಿ. ಪ್ರಶ್ನೆ ಸಂಖ್ಯೆಯನ್ನು ತಪ್ಪು ಮಾಡಬೇಡಿ. ಕ್ವಶನ್ ನಂಬರ್ನ ಕರೆಕ್ಟಾಗಿ ಬರೀರಿ. ಬರೆದು ನೀವು ಟೈಮನ್ನು ಸದುಪಯೋಗ ಪಡಿಸ್ಕೋಬೋದು. ಎಲ್ಲವನ್ನೂ ಬರೆದ ನಂತರ ಇಡೀ ಉತ್ತರ ಪತ್ರಿಕೆಯನ್ನು ಒಂದು ಸಲ ನೀವು ಚೆಕ್ ಮಾಡಬೇಕು. ನೀವು ಕ್ವಶನ್ ನಂಬರ್ ಸರಿಗೆ ಹಾಕಿದ್ದೀನಾ, ಯಾವ ಪ್ರಶ್ನೆ ಏನಾದ್ರು ಮಿಸ್ ಆಗಿ ಬಿಟ್ಬಿಟ್ಟಿದ್ದೀನಾ ಅನ್ನೋದನ್ನು ನೀವು ಚೆನ್ನಾಗಿ ಚೆಕ್ ಮಾಡಿದ್ರೆ ಖಂಡಿತವಾಗ್ಲೂ ನೀವೇನು ಅಂಕವನ್ನು ತೆಗಿಬೇಕು ಅಂದ್ಕೊಂಡಿದ್ದೀರೋ ಅದನ್ನ ಖಂಡಿತ ತೆಗೆಯಬಹುದು. ನಾನು ಏನು ಹೇಳಿದೆ, ಹೆಚ್ಚು ಅಂಕಗಳನ್ನು ಯಾರು ತೆಗಿಬೇಕು ಅಂದ್ಕೊಂಡಿದ್ರು, ಯಾವ ಚಾಪ್ಟರ್ಗಳಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನನ್ನು ಕೇಳ್ತಾರೆ ಅಂತ ಹೇಳಿದೆ ಆ ಚಾಪ್ಟರ್ಗಳನ್ನ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿ. ಹಾಗೆ ಹೇಳಿದ್ನಲ್ಲ, RD ಶರ್ಮಾ, RS ಅಗರ್ವಾಲ್ ಈ ಥರ ಪುಸ್ತಕಗಳನ್ನು ಬಳಸಿ ಆ ಬುಕ್ಕಲ್ಲಿರುವಂಥ ಪ್ರಶ್ನೆಗಳನ್ನು ಉತ್ತರಿಸಿ. ಉತ್ತರ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಟೀಚರ್ಸನ್ನು ಕೇಳಿ ಉತ್ತರವನ್ನು ಪಡೆದುಕೊಳ್ಳಿ. ಸೊ ಎಲ್ರಿಗೂ ಪರೀಕ್ಷೆ ಬರ್ತಾ ಇದೆ. ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಿ. ಸೊ ನೀವೇನು ಅಂದ್ಕೊಂಡಿದ್ದೀರೋ ಅಂಕಗಳನ್ನು ಎಲ್ಲರೂ ಸ್ಕೋರ್ ಮಾಡಿ. ಆಲ್ ದ ಬೆಸ್ಟ್ ಮಕ್ಕಳ.